ಲೋಕಸಭಾ ಚುನಾವಣಾ ಕಣ ರಂಗೇರಿರುವ ಬೆನ್ನಲ್ಲೇ ಈಗ ಮಂಡ್ಯ ಕಾಂಗ್ರೆಸ್ ಭಿನ್ನಮತ ಶಮನವಾಗುತ್ತಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಮಂಡ್ಯ ಅತೃಪ್ತರ ಜೊತೆ ಮಾಜಿ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಯಲಿದೆ. ಕೆಲವೇ ಕ್ಷಣಗಳಲ್ಲಿ ಕಾವೇರಿಯಲ್ಲಿ ಸಭೆ ಆರಂಭವಾಗಲಿದೆ. ಸಭೆಯಲ್ಲಿ ಮಾಜಿ ಸಚಿವ ಚಲುವರಾಯಸ್ವಾಮಿ, ರಮೇಶ್ ಬಂಡಿಸಿದ್ದೇಗೌಡ, ನರೇಂದ್ರ ಸ್ವಾಮಿ ಭಾಗಿಯಾಗುವ ಸಾಧ್ಯತೆ ಇದೆ. ಆದರೆ ಇವರನ್ನ ರೆಬಲ್ಸ್ ಅಂತ ಕರೆಯಲಾಗ್ತಾ ಇದೆ, ವಿರೋಧಿ ಬಣಗಳು ಅಂತ ಗುರುತಿಸಲಾಗ್ತಾ ಇದೆ. ಹೀಗಾಗಿ ಈ ರೆಬಲ್ಸ್ ನಿಜಕ್ಕೂ ಹಾಜರಾಗ್ತಾರಾ ಅನ್ನುವ ಕುತೂಹಲ ಕೂಡ ಈ ಸಂದರ್ಭದಲ್ಲಿ ಗರಿಗೆದರಿದೆ. ವೇಣುಗೋಪಾಲ್ ನೇತೃತ್ವದ ಸಭೆಯಲ್ಲೂ ಕೂಡ ಬಂಡಾಯದ ಬಗ್ಗೆ ಚರ್ಚೆ ಆಗಿದೆ. ರಾಹುಲ್ ರಾಜ್ಯ ಭೇಟಿ ಹಿನ್ನೆಲೆಯಲ್ಲಿ ಪೂರ್ವ ಸಿದ್ಧತಾ ಸಭೆ ಕೂಡ ನಡೆದಿದೆ. ಸಭೆಯ ಪ್ರಾರಂಭದಲ್ಲೇ ಮೈಸೂರು ಮಂಡ್ಯ ಕುರಿತು ಚರ್ಚೆ ನಡೆಯುತ್ತೆ. ಮಂಡ್ಯ ಮೈಸೂರಲ್ಲಿರುವ ಗೊಂದಲ ಕೂಡಲೇ ಬಗೆಹರಿಸಿ, ಮಂಡ್ಯದಲ್ಲಿ ಪರಿಸ್ಥಿತಿ ಕೈಮೀರಿ ಹೋಗಿರುವುದು ಗಮನಕ್ಕೆ ಬಂದಿದೆ. ಹೈಕಮಾಂಡ್ ತೀರ್ಮಾನ ಪಾಲನೆ ಆಗ್ತಾ ಇಲ್ಲ. ರಾಜ್ಯ ನಾಯಕರ ವಿರುದ್ಧ ಕೆಸಿ ವೇಣುಗೋಪಾಲ್ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಮಂಡ್ಯದ ಕಾಂಗ್ರೆಸ್ ಮುಖಂಡರಿಗೆ ತಾಕೀತು ಮಾಡಿ ಅನ್ನುವ ಆದೇಶವನ್ನ, ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಮೈತ್ರಿಗೆ ಧಕ್ಕೆ ಆಗದಂತೆ ನೋಡಿಕೊಳ್ಳಿ, ಜಾಗೃತಿ ವಹಿಸಿ ಅನ್ನುವ ಕಿವಿ ಮಾತನ್ನು ಕೂಡ ಇಲ್ಲಿ ಒಟ್ಟಿನಲ್ಲಿ ಮಂಡ್ಯದಲ್ಲಿ ಅತೃಪ್ತರ ಜೊತೆ ಮಾಜಿ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕಾವೇರಿಯಲ್ಲಿ ಸಭೆ ಆರಂಭವಾಗಲಿದೆ. ಮಂಡ್ಯ ಕಾಂಗ್ರೆಸ್ ಭಿನ್ನಮತ ಶಮನವಾಗುತ್ತಾ? ಯಾಕಂತ ಹೇಳಿದ್ರೆ ಈಗಾಗಲೇ ಪ್ರಬಲ ಪೈಪೋಟಿ ಅಲ್ಲಿ ಸ್ವತಂತ್ರ ಮಹಿಳೆ ವರ್ಸಸ್ ತೆನೆಹೊತ್ತ ಮಹಿಳೆ ಅಂತ ಬಿಂಬಿತವಾಗಿದೆ. ಮಂಡ್ಯದ ರಾಜಕಾರಣ ಇಂಡಿಯಾದಾದ್ಯಂತ ಸದ್ದು ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ಈಗ ಎಲ್ಲ ಸಭೆ ಸಮಾರಂಭಗಳು ಚರ್ಚೆ ತುಂಬಾನೇ ಮಹತ್ವ ಪಡೆದುಕೊಂಡಿದೆ ಅನ್ನೋದರಲ್ಲಿ ಯಾವ ಆಶ್ಚರ್ಯ ಇಲ್ಲ. ಸಭೆಯಲ್ಲಿ ಮಾಜಿ ಸಚಿವ ಚಲುವರಾಯಸ್ವಾಮಿ, ರಮೇಶ್ ಬಂಡಿಸಿದ್ದೇಗೌಡ, ನರೇಂದ್ರ ಸ್ವಾಮಿ ಭಾಗಿಯಾಗುವ ಸಾಧ್ಯತೆ ಇದೆ ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ವೇಣುಗೋಪಾಲ್ ನೇತೃತ್ವದ ಸಭೆಯಲ್ಲೂ ಕೂಡ ಬಂಡಾಯದ ಬಗ್ಗೆ ಚರ್ಚೆ ನಡೆದಿದೆ. ರಾಹುಲ್ ಗಾಂಧಿ ರಾಜ್ಯ ಭೇಟಿ ಹಿನ್ನೆಲೆಯಲ್ಲಿ ಪೂರ್ವ ಸಿದ್ಧತಾ ಸಭೆಯ ಪ್ರಾರಂಭದಲ್ಲೇ ಮೈಸೂರು ಮಂಡ್ಯ ಕುರಿತು ಚರ್ಚೆ ನಡೆಯಿತು. ಮಂಡ್ಯ ಮೈಸೂರಲ್ಲಿರುವ ಗೊಂದಲವನ್ನು ಕೂಡಲೇ ಬಗೆಹರಿಸಿ, ಮಂಡ್ಯದಲ್ಲಿ ಪರಿಸ್ಥಿತಿ ಕೈಮೀರಿ ಹೋಗಿರುವುದು ಗಮನಕ್ಕೆ ಬಂದಿದೆ. ಹೈಕಮಾಂಡ್ ತೀರ್ಮಾನ ಪಾಲನೆ ಆಗ್ತಾ ಇಲ್ಲ ಅನ್ನೋ ಅಸಮಾಧಾನ ಕೂಡ ಅಲ್ಲಿ ವ್ಯಕ್ತವಾಗಿದೆ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಕುಮಾರ್ ಜೋಹಳ್ಳಿ. ಶಿವು, ಈಗಾಗಲೇ ಮಂಡ್ಯ ಮೈಸೂರು ಅಂತ ಹೇಳಿದ ತಕ್ಷಣವೇ ಅಲ್ಲಿ ಎಲ್ಲವೂ ಸರಿ ಇಲ್ಲ, ತಳಮಟ್ಟದಲ್ಲಿ ಮೈತ್ರಿಗೆ ಯಾವುದೇ ರೀತಿಯಾದಂಥ ಒಗ್ಗಟ್ಟು ಲಭ್ಯವಾಗ್ತಾ ಇಲ್ಲ ಅನ್ನೋ ಮಾತುಗಳು ಕೇಳಿಬರ್ತಾ ಇದ್ದಾವೆ. ವಾಸ್ತವದಲ್ಲೂ ಕೂಡ ತುಂಬಾ ಚಿತ್ರ ವಿಚಿತ್ರ ಸಂಗತಿಗಳು ಕೂಡ ಗಮನಕ್ಕೆ ಬಂದಿದೆ. ಈಗ ಇವತ್ತು ನಡೆಯುವಂತಹ ಸಭೆ ಎಷ್ಟರ ಮಟ್ಟಿಗೆ ಮಹತ್ವದ್ದು ಮತ್ತು ರೆಬಲ್ಸ್ ಹಾಜರಾಗ್ತಾರ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ. ಶಿವಕುಮಾರ್, ರಾಘವ್, ಏನು ಇವತ್ತು ಸಿದ್ದರಾಮಯ್ಯ ಅವರು ತಮ್ಮ ನಿವಾಸದಲ್ಲಿ ಮಂಡ್ಯ ಮುಖಂಡರ ಸಭೆಯನ್ನ ಕರೆದಿದ್ದಾರೆ. ಸಭೆಗೆ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಇನ್ವೈಟ್ ಅನ್ನ ಮಾಡಿದ್ದಾರೆ. ಯಾಕಂದ್ರೆ ಇವತ್ತು ಶತಾಯಗತಾಯ ಮಂಡ್ಯದಲ್ಲಿರುವಂತಹ ಭಿನ್ನಮತವನ್ನ ಶಮನ ಮಾಡಲೇಬೇಕು, ಜೊತೆಗೆ ಮೈತ್ರಿ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬರಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಅಂತಿಮ ಸಭೆಯನ್ನ ಇವತ್ತು ಕರೆದಿದ್ದಾರೆ. ಈಗಾಗಲೇ ಅಶೋಕ ಹೋಟೆಲ್ ನಲ್ಲಿ ಸಭೆ ಕೂಡ ಪ್ರಾರಂಭವಾಗ್ತಾ ಇದೆ. ರಾಹುಲ್ ಗಾಂಧಿ ಅವರು ಏಪ್ರಿಲ್ 13ರಂದು ರಾಜ್ಯಕ್ಕೆ ಏನ್ ಭೇಟಿ ಕೊಡ್ತಾ ಇದ್ದಾರೆ ಅದರ ಬಗ್ಗೆ ಈಗ ಪೂರ್ವ ಸಿದ್ಧತೆ ಕುರಿತಂತೆ ಈಗ ಸಭೆ ಪ್ರಾರಂಭವಾಗ್ತಾ ಇದೆ. ಈ ಸಭೆಯ ಪ್ರಾರಂಭದಲ್ಲಿಯೇ ಮಂಡ್ಯ, ಮೈಸೂರು ಜೊತೆಗೆ ಹಾಸನ, ತುಮಕೂರು ಅಸಮಾಧಾನದ ಬಗ್ಗೆ ಕೂಡ ವೇಣುಗೋಪಾಲ್ ಅವರೇ ಸ್ವತಃ ಪ್ರಸ್ತಾಪವನ್ನ ಮಾಡ್ತಾರೆ. ರಾಜ್ಯ ನಾಯಕರ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಇಲ್ಲಿಯವರೆಗೆ ಚುನಾವಣೆ ಹತ್ತಿರದಲ್ಲಿದ್ರು ಕೂಡ ನೀವು ಅಸಮಾಧಾನವನ್ನ ಯಾಕೆ ಪರಿಹರಿಸಿಲ್ಲ, ಪರಿಹರಿಸುವಂತ ಒಂದು ಪ್ರಯತ್ನವನ್ನ ನೀವು ಯಾಕೆ ಮಾಡ್ತಾ ಇಲ್ಲ, ಹೈಕಮಾಂಡ್ ನಿರ್ದೇಶನ ಇದ್ರೂ ಕೂಡ ನೀವು ಈ ರೀತಿಯಾಗಿ ವರ್ತಿಸ್ತಾ ಇರೋದು ಸರಿಯಲ್ಲ, ಮೈತ್ರಿ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬರಲೇಬೇಕು, ಅದೇನ್ ಮಾಡ್ತಿರೋ ಹೇಗೋ ಗೊತ್ತಿಲ್ಲ, ಇವತ್ತು ಆ ಒಂದು ಅಸಮಾಧಾನವನ್ನ ತಣಿಸುವಂತ ಒಂದು ಪ್ರಯತ್ನವನ್ನ ಇವತ್ತು ನೀವು ಮಾಡ್ಲೇಬೇಕು ಅನ್ನುವಂತ ಒಂದು ಎಚ್ಚರಿಕೆಯನ್ನು ಕೂಡ ಸಭೆಯ ಪ್ರಾರಂಭದಲ್ಲಿಯೇ ಮಾಜಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಪರಮೇಶ್ವರ್ ಜೊತೆಗೆ ದಿನೇಶ್ ಗುಂಡೂರಾವ್ ಅವರಿಗೆ ಕೊಟ್ಟಿದ್ದಾರೆ. ಹೀಗಾಗಿ ಈ ಸಭೆಯ ಬಳಿಕ ಈಗ ಮಂಡ್ಯ ಮುಖಂಡರ ಸಭೆಯನ್ನ ಏನ್ ಸಿದ್ದರಾಮಯ್ಯ ನಡೆಸ್ತಾರೆ, ಆ ಸಂದರ್ಭದಲ್ಲಿ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಅಲ್ಲಿ ಇವತ್ತು ಹೆಚ್ಚು ಕಡಿಮೆ ಬಹುತೇಕ ಅತೃಪ್ತರನ್ನ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಸ್ವತಃ ಸಿದ್ದರಾಮಯ್ಯನವರೇ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಆ ಹೊಣೆಯನ್ನು ಕೂಡ ಈಗಾಗಲೇ ಅವರು ಓದ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ಮೈಸೂರಿನಲ್ಲಿರುವಂತಹ ಜೆಡಿಎಸ್ ನಾಯಕರ ಒಂದು ಅಸಮಾಧಾನವನ್ನ ತಣಿಸುವಂತ ಒಂದು ಹೊಣೆಯನ್ನ ಸಿಎಂ ಕುಮಾರಸ್ವಾಮಿ ಅವರಿಗೆ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಅಲ್ಲಿ ವಿಜಯ್ ಶಂಕರ್ ಅವರನ್ನ ಕೂಡ ಗೆಲ್ಲಿಸ್ಕೊಂಡು ಬರ್ಬೇಕು ಅನ್ನುವಂತ ಆಟಕ್ಕೆ ಸಿದ್ದರಾಮಯ್ಯ ಬಿದ್ದಿದ್ದಾರೆ. ನಾನು ಮಂಡ್ಯದ ಅಸಮಾಧಾನವನ್ನ ನಾನು ಬಗೆಹರಿಸ್ತೇನೆ, ನೀವು ಮೈಸೂರಿನಲ್ಲಿರುವಂತಹ ಅಸಮಾಧಾನವನ್ನ ನೀವು ಬಗೆಹರಿಸ್ಕೊಡ್ಬೇಕು ಅನ್ನುವಂತ ಒಂದು ಈ ಒಪ್ಪಂದವನ್ನು ಕೂಡ ಈಗಾಗಲೇ ಕುಮಾರಸ್ವಾಮಿ ಅವರ ಜೊತೆ ಸಿದ್ದರಾಮಯ್ಯ ಮಾಡ್ಕೊಂಡಿದ್ದಾರೆ ರಾಘವ್. ಹೀಗಾಗಿ ಇವತ್ತು ನಡೆಯುವಂತಹ ಸಭೆ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾಕೆಂದ್ರೆ ಈ ಒಂದು ಸಭೆಯಲ್ಲಿ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಭಾಗವಹಿಸ್ತಾ ಇರುವಂತದ್ದು. ಇವತ್ತು ಬಹುತೇಕವಾಗಿ ಕೊಡುಕೊಳ್ಳುವ ಒಪ್ಪಂದ ಕೂಡ ನಡೆಯುತ್ತೆ ಎನ್ನುವಂತ ಒಂದು ಮಾಹಿತಿ ನಮ್ಗೆ ಲಭ್ಯವಾಗಿದೆ. ಅಂದ್ರೆ ಕೊಡುವ ಮೂಲಕ, ಕೊಟ್ಟು ತೆಗೆದುಕೊಳ್ಳುವ ಮೂಲಕ
ಅತೃಪ್ತರನ್ನ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಸ್ವತಃ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಮಾಡ್ತಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಇದೆ. ಓಕೆ ಓಕೆ ಕೊಡು ತೆಗೆದುಕೊಳ್ಳುವಿಕೆ ಯಾವ ತರ ಇರ್ಬೋದು ಅಂತ ಅದು ಸ್ಪಷ್ಟನೆ ಕೊಡ್ಬೋದಾ ಶಿವು? ರಾಘವ್, ಆ ಒಂದು ವಿಚಾರದಲ್ಲಿ ಈಗಲೇ ಎಲ್ಲವನ್ನು ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಸಭೆಯ ಬಳಿಕ ಎಲ್ಲವೂ ಕೂಡ ನಿರ್ಧಾರ ಆಗತ್ತೆ. ಅಂದ್ರೆ ಅಲ್ಲಿ ಏನ್ ಚರ್ಚೆ ಆಗತ್ತೆ, ಏನಾಗತ್ತೆ ಅನ್ನುವಂಥದ್ದು. ಯಾಕೆಂದ್ರೆ ಈಗಾಗಲೇ ನಿನ್ನೆ ರಾತ್ರಿನೇ ಸ್ವಾಮಿ ಜೊತೆ ಸಿದ್ದರಾಮಯ್ಯ ಅವರು ಕೂಡ ದೂರವಾಣಿಯ ಮೂಲಕ ಬಹಳ ಸ್ಪಷ್ಟವಾಗಿ ಒಂದು ಒಪ್ಪಂದದ ಬಗ್ಗೆ ಈಗಾಗಲೇ ಅವ್ರಿಗೂ ಕೂಡ ತಿಳಿಸಿದ್ದಾರೆ. ಇವತ್ತಿನ ಸಭೆಯಲ್ಲಿ ಕುಮಾರಸ್ವಾಮಿ ಅವರ ಎದುರಲ್ಲೇ ಆ ಒಂದು ಒಪ್ಪಂದ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಹೀಗಾಗಿ ಇವತ್ತಿನ ಒಂದು ಒಪ್ಪಂದಕ್ಕೆ ಎಲ್ಲ ಅತೃಪ್ತರು ಕೂಡ ಒಪ್ಕೊಳ್ಳುವಂತ ಒಂದು ಸಾಧ್ಯತೆಗಳು ಕೂಡ ಇದೆ. ನಂತರ ಅವರು ನಿಖಿಲ್ ಪರವಾಗಿ ಕೆಲಸವನ್ನು ಮಾಡುವಂತ ಒಂದು ಪರಿಸ್ಥಿತಿ ಕೂಡ ಉದ್ಭವಿಸುತ್ತೆ ಅಂತಾನೆ ಹೇಳ್ಬೇಕಾಗತ್ತೆ ರಾಘವ್. ಆದರೆ ನಿನ್ನೆ ಸ್ವಾಮಿ ಅವರು ಕೂಡ ಮತ್ತೆ ಒಂದು ಆಕ್ರೋಶವನ್ನ ಅಸಮಾಧಾನ. ಓಕೆ ಶಿವಕುಮಾರ್, ಐ ಗಾಟ್ ಇಟ್. ಈಗ ಒಂದು ವಿಚಾರವನ್ನ ನಾವು ಸ್ಪಷ್ಟವಾಗಿ ಗಮನಿಸೋಣ. ಈಗ ಮೈತ್ರಿ ಸರ್ಕಾರ ರಚನೆ ಆದಾಗ್ಲಿಂದಲೂ ಕೂಡ ತಳಮಟ್ಟದಲ್ಲಿ ಈ ಕೊತ ಕುದಿಯುವಿಕೆ ಯಾವಾಗಲೂ ಕೂಡ ಇದೆ. ಚುನಾವಣೆ ಸಂದರ್ಭದಲ್ಲಿ ಅದರ ಪ್ರಮಾಣ ಜಾಸ್ತಿ ಆಗಿದೆ, ಅದರಲ್ಲಿ ಯಾವ ಅನುಮಾನ ಇಲ್ಲ. ಈಗ ಮೇಲ್ಮಟ್ಟದ ನಾಯಕರೇ ಇಲ್ಲಿ ಸಭೆ ನಡೆಸ್ತಾ ಇರ್ತಾರೆ, ಆದ್ರೆ ಕಾರ್ಯಕರ್ತರಿಗೆ ಅದು ಯಾವ ಮೆಸೇಜ್ ತಲುಪುತ್ತೆ? ಕಾರ್ಯಕರ್ತರ ಮನಸ್ಸನ್ನ ಬದಲಾಯಿಸುವಂತ ಶಕ್ತಿ ಏನಿದೆ? ಅದಕ್ಕೆ ಮದ್ದಾದ್ರೂ ಏನು ಅನ್ನೋ ದೊಡ್ಡ ಪ್ರಶ್ನೆ ಬರುತ್ತೆ ಶಿವು. ರಾಘವ್, ಯಾಕೆಂದ್ರೆ ಈ ಒಂದು ವಿಚಾರದಲ್ಲೇ ಈಗ ಇವತ್ತು ಮುಖಂಡರ ಮಾತುಕತೆಗೆ ಕರೆದಿರುವಂತದ್ದು. ಯಾಕೆಂದ್ರೆ ಸ್ವಾಮಿ ಒಂದು ಕಡೆ ತಟಸ್ಥವಾಗಿ ಉಳಿದಿದ್ರು ಕೂಡ ಅವರು ಕಾರ್ಯಕರ್ತರ ಮೂಲಕ ಸುಮಲತಾ ಅವರನ್ನ ಟಚ್ ಮಾಡ್ತಾ ಇದ್ದಾರೆ. ಅಂದ್ರೆ ಕಾರ್ಯಕರ್ತರನ್ನ ಮುಂದೆ ಬಿಟ್ಟು ಸುಮಲತಾ ಅವರಿಗೆ ಬೆಂಬಲವನ್ನ ಕೂಡ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮಳವಳ್ಳಿಯಲ್ಲಿ ಕೂಡ ನರೇಂದ್ರ ಸ್ವಾಮಿ ಅವರು ಕಾರ್ಯಕರ್ತರನ್ನ ಸುಮಲತಾ ಅವರ ಪರವಾಗಿ, ಅಂದ್ರೆ ಅವರ ಬೆಂಬಲವಾಗಿ ಅವರು ಕಾರ್ಯಕರ್ತರನ್ನು ಕೂಡ ಮುಂದೆ ಬಿಟ್ಟಿದ್ದಾರೆ. ಹೀಗಾಗಿ ಈ ಮುಖಂಡರನ್ನ ಮನವೊಲಿಸಿದ್ದೇ ಆದ್ರೆ ಅವರು ಮತ್ತೆ ಕಾರ್ಯಕರ್ತರನ್ನ ಸಮಾಧಾನ ಮಾಡುವಂತ ಒಂದು ಕೆಲಸವನ್ನ ಅವರು ಮಾಡ್ತಾರೆ ಅನ್ನುವಂತ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ಸಭೆ ಸಾಕಷ್ಟು ಕುತೂಹಲ ಕೇಳುತ್ತಿದೆ. ಇಲ್ಲಿ ಮುಖ್ಯವಾಗಿ ಬೇರೆ ವಿಚಾರಗಳು ಕೂಡ ಒಪ್ಪಂದ ಆಗಬಹುದು ಅನ್ನುವಂತ ಒಂದು ನಿರೀಕ್ಷೆಗಳು ಕೂಡ ಇದೆ. ಓಕೆ ಗಾಟ್ ಇಟ್. ಥ್ಯಾಂಕ್ ಯು ಶಿವು, ಧನ್ಯವಾದ ತಮ್ಮ ಎಲ್ಲ ಮಾಹಿತಿಗಾಗಿ.